ನಾನು ಎರಡು ಎಕ್ಸಾಂಪಲನ್ನು ಕೊಡ್ತೀನಿ. ಹಿಂದೆ ನಮ್ಮ ಸರ್ಕಾರ ಇತ್ತು. ನಮ್ಮ ಸರ್ಕಾರ ಇದ್ದಾಗ ನಾಗೇಶ್ ಅನ್ನೋ ಒಬ್ಬರು ಅಬ್ಕಾರಿ ಸಚಿವರಾಗಿದ್ದರು. ಅಬ್ಕಾರಿ ಸಚಿವರು ನಾಗೇಶ್ ಗೊತ್ತಿರಬೇಕು, ಕೋಲಾರ ಇಂಡಿಪೆಂಡೆಂಟ್. ನಮ್ಮ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಅವ್ರು ಸಚಿವರಾಗಿದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ. ಅವರ್ಯಾರೋ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಗಂಭೀರ ಆರೋಪ ಎದುರಾಗಿತ್ತು. ತಮಗೆ ಆಪ್ತರಾಗಿದ್ದ ಮಂಜುನಾಥ್ ಮತ್ತು ಹರ್ಷ ಎಂಬ ಮಧ್ಯವರ್ತಿಗಳ ಮೂಲಕ ಇಲಾಖೆ ಅಧಿಕಾರಿಗಳಿಂದ ಹಣ ಪಡೆದು ಅವರು ಕೇಳಿದ ಜಾಗಕ್ಕೆ ವರ್ಗಾವಣೆ ಮಾಡಿಕೊಡಲಾಗುತ್ತದೆ ಎಂದು ಆರೋಪಿಸಲಾಗಿತ್ತು. ಹೊಸಪೇಟೆಯಲ್ಲಿ ಕರ್ತವ್ಯದಲ್ಲಿದ್ದ ಜಂಟಿ ಆಯುಕ್ತ ಮೋಹನ್ ಕುಮಾರ್ ಎಂಬುವರು ಬೆಂಗಳೂರು ವಿಭಾಗದಲ್ಲಿ ಖಾಲಿ ಇದ್ದ ಹುದ್ದೆಗೆ ವರ್ಗಾಯಿಸಿಕೊಡುವಂತೆ ಸಚಿವರನ್ನು ಸಂಪರ್ಕಿಸಿದ್ದರು. ಅದಕ್ಕೆ 1 ಕೋಟಿ ಲಂಚ ಬೇಡಿಕೆ ಇಟ್ಟಿದ್ದರು. ಅದು ಸಾಧ್ಯವಿಲ್ಲ ಎಂದಾಗ ರಜದ ಮೇಲೆ ತೆರಳುವಂತೆ ಒತ್ತಾಯಿಸಿದರು. ಅವರ ಮಗಳು ಸ್ನೇಹ ಅವರು ಪ್ರಧಾನಿ ಮೋದಿಗೆ ಒಂದು ಪತ್ರ ಬರೀತಾರೆ. ಈ ಥರ ಹಿಂಗಾಗಿದೆ ಅಂತೇಳಿ. ಇದಾಗಿ ವಿವಾದ ಆದಮೇಲೆ ಆ ಮಂತ್ರಿನ ರಾಜೀನಾಮೆ ತಗೊಂಡು ಅವ್ರಿಗೆ ಯಾವ್ದು ಕೊಟ್ರಿ ಗೊತ್ತಾ? ಅವ್ರಿಗೆ ಇದು ಏನು ಚೇರ್ಮನ್ ಒಂದು ಚೇರ್ಮನ್ ಮಾಡಿದ್ರಿ. ಅವ್ರಿಗೆ ಮಂತ್ರಿಯಿಂದ ರಿಸೈನ್ ಮಾಡಿ ಅವ್ರನ್ನ ಯಾವುದೋ ಒಂದು ನಿಗಮಕ್ಕೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ಈಗ ಇವ್ರನ್ನ ರಾಜೀನಾಮೆ ಕೊಡಿಸಿ ಆ ನಿಗಮಕ್ಕೆ ಅಧ್ಯಕ್ಷರು ಮಾಡ್ಬೇಕಾ? ಅದು ಬೇಡ, ಮಾಡ್ಬೇಕಲ್ಲ. ಪಾನೀಯ ನಿಗಮ ಮಾಡ್ಬೇಕಲ್ಲ. ಇಲ್ಲಿ ನಾವು ಮಾಡಿದ್ದೀರಿ, ಕೊಟ್ಟಿದ್ದೀರಿ, ದಾಖಲೆ ಕೊಡ್ತಾ ಇದ್ದೀನಿ ನಾನು. ಇದೇ ಈಶ್ವರಪ್ಪನವ್ರು ಆದಾಗ ನಮ್ಮ ಪ್ರಿಯಾಂಕಾ ಅವರು ಏನ್ ಕುಣಿದಾಡ್ಬಿಟ್ರು ಇಲ್ಲಿ ತಕ ಅಂತ, ಏನ್ ಒಡೆಯಕ್ಕೆಲ್ಲ ಹೋಗ್ತಿದ್ರಲ್ಲಿ. ದೊಡ್ಡ ಗಲಾಟೆ ಆಗೋಯ್ತು. ಈಶ್ವರಪ್ಪನವ್ರು ಅವ್ರದ್ದು ಒಂದೇ ಹೇಳಿಕೆ, ನನ್ನ ಸಾವಿಗೆ ಇವರು ಕಾರಣ. ಈಶ್ವರಪ್ಪನವ್ರ ರಾಜೀನಾಮೆ ಆಗೋಯ್ತು. ಇಷ್ಟೆಲ್ಲ ದಾಖಲೆಗಳು ನಿಮ್ಮ ಕಣ್ಮುಂದೆ ಇದ್ದು, ಇಷ್ಟೆಲ್ಲ ನಾವು ಮಾಧ್ಯಮದಲ್ಲಿ ಬಂದು, ಎಡಿಟೋರಿಯಲ್ ಬಂದು, ಜನ ಮಾತಾಡಿ, ಪೆನ್ ಡ್ರೈವ್ ಬಂದು ಎಲ್ಲ ಬಂದ್ರೂ ನೀವು ಒಳ್ಳೆ ಗುಂಡ್ಕಲ್ ಥರ ಕೂತಿದ್ದೀರಲ್ಲ ಎಲ್ಲ. ಎಲ್ಲ ನಾನು ತೋರಿಸಿದ್ದೀನಿ. ಇಷ್ಟಾದರೂ ಕೂಡ ಅಧ್ಯಕ್ಷರೇ, ಈ ಸರ್ಕಾರ ಗೌರವ ಇದ್ದರೆ ನಾವು ಇಷ್ಟೆಲ್ಲ ಲಂಚ ಅವತಾರ 6,000 ಕೋಟಿ ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾಗಿದ್ದಂಥ 6,000 ಕೋಟಿ ಲೂಟಿ ಆಗ್ತಾ ಇದೆ. ಈ ಲೂಟಿ ಆಗಿದ್ದ ಹಣ ಎಲ್ಲಿಗೋಯ್ತು?